ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಎರಡನೇ ನಂಬರ್ ಅಲ್ಲಿ ಇರೋರು. ಯಾಕಂದ್ರೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಹೇಳ್ತೀನಿ. ನೆಗೆಟಿವ್ ಪಾಯಿಂಟ್ಸ್ ಹೇಳಿದಾಗ ನಿಮ್ಗೆ ಗೊತ್ತಾಗತ್ತೆ ಆ ಓಹೋ ಇವರು ಹೀಗೂ ಇರ್ತಾರ ಅಂತ. ನೋಡಿ, ಕೆಲವರಿಗೆ ಕೆಲವೊಂದು ದೇವ್ರು ಏನ್ ಮಾಡ್ತಾನಂದ್ರೆ ಒಂದಿಷ್ಟು ರೆಮಿಡಿನ ತನ್ನಂಗೆ ಮಾಡ್ಬಿಡ್ತಾನೆ. ಅವಾಗ ಅವರಿಗೆ ಕೆಲವೊಂದು ವೀಕ್ನೆಸ್ಗಳು ಮುಚ್ಚೋಗ್ಬಿಡುತ್ತೆ. ಸೊ ಅವಾಗ ಅದು ಮ್ಯಾಚ್ ಆಗ್ತಾ ಇಲ್ಲ ಅಂತ ಅನ್ಕೊಡ್ತಾರೆ. ಬಟ್ ಅವರು ಅದನ್ನ ಒಳಗಡೆಯಿಂದ ಅನುಭವಿಸ್ತಾ ಇರ್ತಾರೆ. ಅದನ್ನ ನಾವು ಮುಂದಿನ ಇದ್ರಲ್ಲಿ ಇದ್ ಮಾಡೋಣ. ನೋಡಿ, ನೆಗೆಟಿವ್ ಅಂಶಗಳು ಏನಿರುತ್ತೆ ಇವ್ರದಲ್ಲ ಅಂತ ಹೇಳಿದ್ರೆ, ಇವರು ತುಂಬಾ ಎಮೋಷನಲ್ ಪರ್ಸನ್ಸ್. ಸ್ವಲ್ಪ ಜಾಸ್ತಿ ಎಮೋಷನ್ಸ್, ಬೇಗ ನೋವು ಮಾಡ್ಕೊಳ್ತಾರೆ. ತುಂಬಾ ಏನಾದ್ರು ಒಂದು ಸಣ್ಣ ವಿಷಯ ನೀವು ಅವ್ರಿಗೆ ಹೇಳಿದ್ರೆ ತುಂಬಾ ಪೈನ್ ಆಗ್ಬಿಡುತ್ತೆ ಅವರಿಗೆ. ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಅಸಮತೋಲನ ಆಗುತ್ತೆ ತುಂಬಾ ಜನಕ್ಕೆ. ಎಲ್ಲರಿಗೂ ಅಲ್ಲದೆ ಇದ್ರೂ ಕೂಡ ತುಂಬಾ ಜನಕ್ಕೆ ಆಗತ್ತೆ. ಇವ್ರ ಮೈಂಡ್ ಸ್ವಲ್ಪ ಫಿಕಲ್ ಮೈಂಡ್ ಅಂತ ಹೇಳಿ. ಒಂದ್ಸರಿ ತುಂಬಾ ಖುಷಿಯಾಗಿರ್ತಾರೆ, ಒಂದ್ಸರಿ ಹಂಗೆ ಡೌನ್ ಆಗ್ಬಿಡ್ತಾರೆ. ಹೆಂಗೆ ಹುಣ್ಣಿಮೆಗೆ ಚಂದ್ರ ದೊಡ್ಡದಾಗ್ತಾನೆ, ಅಮಾವಾಸ್ಯೆಗೆ ಹೆಂಗೆ ಚಿಕ್ಕದಾಗ್ತಾನೆ, ಅದೇ ತರ.